ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹೆಸರು ಬಂದ್ಬಿಟ್ಟು ಪ್ರಾರ್ಥನಾ ಅಂತೇಳಿ. ಈಕೆಯ ಗಂಡನ ಹೆಸರು ಪೃಥ್ವಿ ಅಂತೇಳಿ. ತುರುವೇಕೆರೆಯಲ್ಲಿರ್ತಕ್ಕಂಥದ್ದು ಇವ್ರ ಮನೆ ಬಂದ್ಬಿಟ್ಟು ದೊಡ್ಡ ಬಂಗ್ಲೆ ಸ್ನೇಹಿತರೆ. ವಯಸ್ಸು ಬಂದ್ಬಿಟ್ಟು ಇವ್ರಿಗೆ 36ರ ಆಸುಪಾಸು ಆಗಿದೆ ಕಣ್ರಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಸಮಾಚಾರ ಏನಪ್ಪ ಅಂತಂದರೆ, ದೊಡ್ಡ ಬಂಗ್ಲೋ ಇದೆ, ಒಬ್ಬಳೇ ಇರೋದು, ಬಯಸಿದಾಗ ಮಾಡಲು ಯಾರೂ ಇರಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ಪೊದೆ ಬಂದ್ಬಿಟ್ಟು ಏನಪ್ಪ ಅಂದರೆ, ಮಾಡಿಸಿಕೊಂಡಾಗ ಸುಣ್ಣ ಥರ ಬೆಳ್ಳಗಾಗುತ್ತೆ, ಆಮೇಲೆ ಮತ್ತೆ ಕಪ್ಪುಗಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ವಿಷಯ ಏನಪ್ಪ ಅಂದರೆ, ಗಂಡ ರಾಜಕಾರಣಿ, ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದಾನೆ, ದುಬೈನಲ್ಲಿ ಸುಮಾರು ಮನೆ ಇದ್ದಾವೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸಂಬಂಧ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಊಟಕ್ಕೆ ಉಪ್ಪಿನಕಾಯಿ ರೀತಿ ಇರಲಿ ಅಂತ ಒಂದು ಸಂಬಂಧ ಬೇಕಾಗಿದೆ ಅಂತ ಇಲ್ಲಿ ವ್ಯಕ್ತಪಡಿಸಿರೋ ಅಂಥದ್ದು. ಇನ್ನು ಸಂಬಂಧ ಯಾವ ರೀತಿ ಇತ್ತು ಇವ್ರ ಗಂಡನ ಜೊತೆ ಅಂತಂದರೆ ಸ್ನೇಹಿತರೆ, ರಾಜಕಾರಣಿ ಆಗಿದ್ದಾರೆ ಅಂತ ಇಟ್ಕೊಂಡಿರೋ ಥರ ಗದೆ ಇದ್ದಾಗ ಬಂದು ಮಲಗ್ತಾರೆ ಅಷ್ಟೇ. ಅದು ಬಿಟ್ಬಿಟ್ರೆ ಬೇರೆ ಏನಿಲ್ಲ. ಯೋಗಕ್ಷೇಮ ವಿಚಾರಿಸಲ್ಲ, ಸುಖ ಕಷ್ಟ ಏನು ವಿಚಾರಿಸಲ್ಲ, ಎಲ್ಲ ಬೇಕಾ ಬಿಟ್ಟು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಎರಡನೇದು ಬಂದ್ಬಿಟ್ಟು, ಪ್ರತಿ ಸಲನೂ ಫೋನ್ ಮಾಡಿನೇ ಕರೆಸಿಕೊಳ್ಳಬೇಕಿತ್ತು, ಅದರಲ್ಲೂ 3 ನಿಮಿಷಕ್ಕೆ ಮುಗಿಸಿಕೊಂಡು ಹೋಗ್ತಾಯಿದ್ರು, ಬಂದರೂ ಕೂಡ ಜಾಸ್ತಿ ಹೊತ್ತಿರ್ತಾ ಇರಲಿಲ್ಲ ಅಂತ ಇಲ್ಲಿ ಅವರ ಒಂದು ನೋವನ್ನು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಆದರೆ ತಿನ್ನೋಕ್ಕೆ ಉಣ್ಣೋಕ್ಕೆ ಬೇಕಾದಷ್ಟು ಮಾಡಿಟ್ಟಿದ್ದಾರೆ ಪುಣ್ಯಾತ್ಮ. BMW ಕಾರ್ ಸಹ ಇದೆ, ಹೋಗುತ್ತಿದ್ದರೆ ಬಸ್ಸಲ್ಲಿ ಹೋದ ರೀತಿ ಅನುಭವ ಆಗುತ್ತೆ. ಅದಕ್ಕಿಂತ ಇನ್ನೇನು ಬೇಕು ರೀ ಸ್ವಾಮಿ, ಮಾಡೋದಕ್ಕೆ ಆಸ್ತಿ ಪಾಸ್ತಿ ಎಲ್ಲವನ್ನ ಮಾಡಿದ್ದಾರೆ. ಜೊತೆಗೆ ಒಂದು ಕಾರ್ ಕೂಡ, BMW ಕಾರ್ ಕೂಡ ಕೊಡಿಸಿದ್ದಾರೆ. ಇನ್ನೇನು ಬೇಕು ಇಂಥ ಒಂದು ಸಂಬಂಧ ಪಡೆಯೋದಕ್ಕೆ. ನಿಜಕ್ಕೂ ಕೂಡ ಪುಣ್ಯಾತ್ಮರು ಅಂತ ಇಲ್ಲಿ ಹೊಗಳಿದ್ದಾರೆ ಅವ್ರ ಗಂಡನ. ಇನ್ನು ಕಾರು ಬಂಗ್ಲೆ ಇದೆ ಅಂತ ಹೇಳ್ಬಿಟ್ಟು ಮಜಾ ಮಾಡೋಕ್ಕೆ ಬರಬಾರ್ದು, ಅಂಥ ಒಂದು ವರ ಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಹೌಸಲ್ಲಿ 2-3 ಬೆಡ್ರೂಮ್ಗಳಿದ್ದಾವೆ, ಯಾವುದರಲ್ಲಿ ಮಾಡಿಸಿಕೊಳ್ಳಬೇಕು ಅನಿಸುತ್ತೋ ಅದರಲ್ಲೇ ಮಾಡಿಸಿಕೊಳ್ಳಬಹುದು. ಇವರ ಒಂದು ಅಭ್ಯಂತರ ಏನಿಲ್ಲ, ಎಲ್ಲಿ ಬೇಕಾದರೂ ಇವರು ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ. ಇನ್ನು ದಿನಪೂರ್ತಿ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಕಾರಣ ಯಾವಾಗ ಪತಿರಾಯ ಬರ್ತಾನೋ ಗೊತ್ತಿಲ್ಲ, ಬಂದರೆ ಆಮೇಲೆ ಅಷ್ಟೇ ಕತೆ, ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆ ಒಂದು ಗಾಬರಿಯಿಂದ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಬೇಗನೆ ಮುಗಿಸಿ ಕೆಲಸವನ್ನು ಹೋಗ್ತಾ ಇರಬೇಕು. ಏನು ಕೇಳಬೇಕು ಅನ್ನಿಸಿದ್ರೂ ಕೂಡ ನೇರವಾಗಿ ಮಾತನಾಡಬಹುದು. ಯಾವುದೇ ರೀತಿಯ ಒಂದು ಸಂಕೋಚ ಇಲ್ಲದೆ ಬೇಗ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ಏನೇ ಒಂದು ಪ್ರಶ್ನೆಗಳಿದ್ರೂ ಕೇಳಬಹುದು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಮನೆಯ ಒಂದು ಒಳನೋಟ ಯಾವ ರೀತಿ ಇದೆ ಅಂತ ತಾವು ಖುದ್ದಾಗಿ ನೋಡ್ತಾ ಇದ್ದೀರಾ. ತಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು, ಕಮೆಂಟ್ ಮಾಡಿ.